नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये पराशरं मुनिवरं कृतपूर्वात्मिकक्रियं मैत्रेयः परिपप्रच्छ प्रणिपत्याभिवाद्य च ಪೇಜು ನೀವು ಮುಂದೆ ಹೋಗುವುದು ಹಿಂದೆ ಬರುವುದು ಚೂರು ಜೊತೆಗಿರಿ, ಯಾಕಂದರೆ ನನ್ನ ಹತ್ರ ಟೆಕ್ಸ್ಟ್ ಪುಸ್ತಕ ಈಗ ಇಲ್ಲ ಕೈಯಲ್ಲಿ. ನಿತ್ಯ ಇಲ್ಲಿವರೆಗಾಯ್ತು. ವಿಶೇಷದ ಬಗ್ಗೆ ಮಾತಾಡ್ತಾ ಇದ್ರು. ಇವತ್ತೊಂದು 10 ನಿಮಿಷ ಮಾಡ್ತೇನೆ. ಅದು ಗಂಟ್ಲು ತುಂಬಾ ಕೈ ಕೊಡ್ತಾರೆ. ನ ಜ್ಞೇಯಂ ತದ್ವಿಶೇಷ್ಯಂ ಚ ತಥೈವೇತ್ಯನವಸ್ಥಿತಿಃ. ಇದು ನಾವು ಹಿಂದೆ ನೋಡಿದ್ದೆ. ಹೇಗೆ ಅಂದ್ರೆ ವಿಶೇಷ್ಯ ವಿಶೇಷಣ ಅನ್ನೋದು ಲೋಕದಲ್ಲಿ ನಮಗೊಂದು ಸಾಮಾನ್ಯವಾಗಿ ಗೊತ್ತಿದೆ. ಏನು ಅಂದ್ರೆ ಸುಂದರನಾದ ರಾಮ, ಅದು ರಾಮನನ್ನೇ ಹೇಳ್ತಾ ಇದೆ. ರಾಮನಿಗೊಂದು ವಿಶೇಷವಾದ ಗುಣವನ್ನು ಸೇರಿಸಿ ಹೇಳ್ತಾ ಇದೆ ಅಂತ. ಇದು ಇನ್ನೂ ಸ್ವಲ್ಪ ಆಳಕ್ಕೆ ಇಳಿದು ಹೇಳ್ತಾ ಇರುವ ಮಾತು. ಅಲ್ಲಿ ಅದೊಂದು ಪ್ರತ್ಯೇಕ ಶಬ್ದವಾಗಿ ವಿಶೇಷಣ ವಿಶೇಷ್ಯ ಅಂತ ಹೇಳಿದ್ರು. ಅಲ್ಲೊಂದು ವಿಶೇಷ ಇದೆ ಅಂತ ಆಚಾರ್ಯರು ನಿರೂಪಣೆ ಮಾಡ್ತಾ ಇರುವುದು ಮೂಲ ಗ್ರಂಥಗಳಲ್ಲಿ ಇರುವಂಥದ್ದನ್ನೇ ಹೊರತು ಅದನ್ನು ಬಿಟ್ಟು ಬೇರೆ ಅಲ್ಲ. ವಾಕ್ಯ 3ನೇ ಸಾಲಲ್ಲಿದೆ. ವಿಶಿಷ್ಟಕ್ಕೆ ಸ್ವತೋನ್ಯತ್ವೇ ಸ್ವಸ್ಯಾಮೇಯತ್ವ ಹೇತುತಃ ಸ್ವಸ್ಯ ಅಮೇಯತ್ವ ಹೇತುತಃ ನೈವಜ್ಞೇಯಂ ವಿಶಿಷ್ಟಂ ಚ ಮಾನಾಭಾವಾಚ್ಚ ನೋಭವೇತ್. ಒಂದು ವೇಳೆ ಒಂದಕ್ಕೊಂದು ಬೇರೆ ಆಗಿದ್ದರೆ ಅದನ್ನ ಒಂದಕ್ಕೊಂದು ವಿಶೇಷಣವಾಗಿ ಹೇಳೋದು ಕಷ್ಟ ಇತ್ತು. ವಿಶಿಷ್ಟವು ತಿಳಿಲಿಕ್ಕೆ ಆ ವಿಶೇಷವು ತುಂಬಾ ಸಹಾಯ ಮಾಡುತ್ತೆ ಪ್ರತ್ಯೇಕವಾಗಿ ತಿಳಿಲಿಕ್ಕೆ. 2 ನಿಮಿಷ ಬಂದೆ.
ಒಂದು ವೇಳೆ ವಿರೋಧ ಒಂದಕ್ಕೊಂದು ಬರ್ತಾ ಇಲ್ಲ ಅಂದ್ರೆ ಅದನ್ನು ನಿರ್ವಹಣೆ ಮಾಡುವಂತಹ ವಿಶೇಷ ಅತ್ಯಂತ ಪ್ರಬಲವಾಗಿದೆ ಅಂತ ಗೊತ್ತಾಗುತ್ತೆ. ಅಭೇದೇಚ ವಿರೋಧೋಸ್ತಿ ಜ್ಞಾತಾಜ್ಞಾತಂ ಯಥೋಖಿಲಂ. ಈಗ ಹರಿ ನಾರಾಯಣ, ನರ ಕೃಷ್ಣ, ರಾಮ ಪರಶುರಾಮ, ಈ ಎಲ್ಲ ರೂಪಗಳು ಹೆಸರಿನಿಂದ ಬೇರೆ ಬೇರೆ ಆಗಿದೆ, ಆದರೆ ವಸ್ತುವಿನಿಂದ ಒಂದೇ ಆಗಿದೆ. ಈಗ ನಾನು ಒಬ್ಬರಿಗೆ ಕೃಷ್ಣ, ಒಬ್ಬರಿಗೆ ರಾಜ, ಒಬ್ಬರಿಗೆ ಕೃಷ್ಣರಾಜ, ಒಬ್ಬರಿಗೆ ಒಂದೊಂದು ರೀತಿಯ ಸಂಬಂಧದಿಂದ ನಾನು ಪರಿಚಿತ. ಬೇರೆ ಬೇರೆ ಹೆಸರಿನಿಂದ ಕರೆದಾಗ್ಲೂ ಲೋಕದಲ್ಲಿ ವ್ಯಕ್ತಿ ಒಬ್ಬನೇ ಆದ್ರೂ ಕೂಡ ಪ್ರತಿ ಹೆಸರಿಗೂ ಏನೋ ಒಂದು ಬೇರೆ ಸಂಬಂಧ ಇದೆ. ಈಗ ದಂಡ ಹಿಡಿದಿದ್ದಾಗ ದಂಡಿ, ಕಾವಿ ವಸ್ತ್ರವನ್ನು ಹುಟ್ಟಿದ್ರೆ ಮುನಿ ಅಂತ ಹೀಗೆ ವ್ಯತ್ಯಾಸ ಹೇಳಲಿಕ್ಕೆ ಬರುವ ಹಾಗೆ ಭಗವಂತನ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಪೂರ ಬೇರೆನೆ ಆಗಿ ಹೋಗುತ್ತೆ. ಇಲ್ಲಿ ಕೃಷ್ಣಾವತಾರದಲ್ಲಿ ಏನೇನ್ ನಡೆಯಿತೋ ಅದು ರಾಮಾವತಾರಕ್ಕೆ ಅದರ ಕಂಟಿನ್ಯೂಷನ್ ತರ ಏನಲ್ಲ. ಅದು ಬೇರೆನೇ ಘಟನೆ, ಇದು ಬೇರೆನೇ ಘಟನೆ, ದೇಶ ಬೇರೆ, ಕಾಲ ಬೇರೆ, ವ್ಯಕ್ತಿ ಒಬ್ಬನೇ. ನಮ್ಗೆ ಒಬ್ಬನೇ ವ್ಯಕ್ತಿ ಅಷ್ಟು ರೂಪಗಳನ್ನ ತೊಡುವ ಸಂದರ್ಭ ಇಲ್ಲ, ಆಗುವುದೂ ಇಲ್ಲ. ಆದ್ರೆ ಭಗವಂತನಿಗೆ ಅಷ್ಟು ವ್ಯತ್ಯಾಸಗಳಿದ್ರೂ ಕೂಡ ಅವನ ಸೂಕ್ಷ್ಮತೆ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಅವನ ಅವಯವ ಮತ್ತು ಅವಯವಿ, ಕಿವಿ ಮತ್ತು ಅವನು, ಕಣ್ಣು ಮತ್ತೆ ಅವನು, ಕೈ ಮತ್ತೆ ಅವನು, ಎಲ್ಲ ಒಂದೇ, ವ್ಯತ್ಯಾಸವೇ ಇಲ್ಲ. ನಮ್ದು ಕಿವಿ ಮತ್ತು ನಾನು ಒಂದೇ ಅಂತ ಹೇಳಲಿಕ್ಕೆ ಆಗುದಿಲ್ಲ, ನಂದೇ ಅಂತ ಹೇಳ್ಬೋದಕ್ಕೆ ಹೊರತು ಒಂದೇ ಅಂತ ಹೇಳಿಕ್ಕೆ ಕೆಮ್ಮು ತುಂಬಾ ಉಪದ್ರ ಕೊಡ್ತಿದೆ. ಏಕತ್ವಾನುಭವಾಚ್ಚೈವ ವಿಶೇಷಾನುಭವಾದಪಿ ತಜ್ಞಾನಾನುಭವಾಚ್ಚೈವ ನ ದೋಷದ್ವಯ ಸಂಭವಃ. ಅಭೇದೇತ ವಿರುದ್ಧೋಸ್ತಿ
ಜ್ಞಾತಂ ಜ್ಞಾತಾಜ್ಞಾತಂ ಯಥೋಖಿಲಂ. ಇದು ರಾಮನಿಗೆ ಮತ್ತು ಪರಶುರಾಮನಿಗೆ ಭೇಟಿಯಾಗುವ ಪ್ರಸಂಗದಲ್ಲಿ ನಮ್ಮಿಬ್ಬರಿಗೆ ಅಂದ್ರೆ ನಮ್ಗೆ ಕಥೆ ನೋಡುವಾಗ ಪರಶುರಾಮ ಮತ್ತು ರಾಮ ಬೇರೆ ಅನ್ನೋದಕ್ಕೆ ಬೇಕಾಗುವ ಹಾಗೆ ಪರಸ್ಪರ ವಿಭಿನ್ನವಾದ ಮಾತು ವರ್ತನೆ, ಒಬ್ಬರೇ ಆಗಿದ್ದಾಗ ನಡೀಲಿಕ್ಕೆ ಸಾಧ್ಯವೇ ಇಲ್ಲದ ಯುದ್ಧ, ಅದರಿಗೆ ಒಬ್ಬರಲ್ಲಿ ಸೋಲು ಇತ್ಯಾದಿಗಳನ್ನೆಲ್ಲ ನಾವು ನೋಡ್ತೇವೆ. ಆದ್ರೆ ಅವರಲ್ಲಿ ಮದನ್ಯ ಇತ್ಯನುಭವ ಯತಃ ನೈರಾರ್ಥಿಕ ಸ್ಥಿತಿ. ರಾಮನಿಗೆ ಮತ್ತು ಪರಶುರಾಮನಿಗೆ ನಾವಿಬ್ರು ಬೇರೆ ಅಂತ ಭಾವನೆ ಯಾವತ್ತೂ ಇಲ್ಲ. ಅವನು ಪರಶುರಾಮ ಕೊಡಲಿ ಹಿಡಿದಿದ್ದಾನೆ, ಇವನು ಕೋದಂಡ ಹಿಡಿದಿದ್ದಾನೆ ಅನ್ನುವ ಕಾರಣಕ್ಕೆ ವಿಶೇಷಣದಿಂದ ಬೇರೆ ಬೇರೆ ಆಗುತ್ತಾ ಅಂದ್ರೆ ಇಲ್ಲಿ ಸರ್ವ ಪ್ರಹರಣ ಆಯುಧ ಅಂತ ಎಲ್ಲ ಆಯುಧಗಳದ್ದು ಒಡೆತನ ಇದೆ. ಮತ್ತೆ ಆ ಆಯುಧಗಳಲ್ಲಿ ಯಾವ ಆಯುಧ ಬೇಕಾದ್ರೂ ಅವನಿಗೆ ಪ್ರಯೋಗಕ್ಕೆ ಸುಲಭದಲ್ಲಿ ಸಿಗುವಂತದ್ದಾದ್ರಿಂದ ಇದರಲ್ಲಿ ಪರಸ್ಪರ ಒಂದಕ್ಕೊಂದು ವ್ಯತ್ಯಾಸ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಭೇದೋ ವಿಶೇಷಣಸ್ಯಾಪಿ ನಾಂತರಸ್ಯ ಕ್ವಚಿತ್ತದೇ. ಭೇದ ವಿಶೇಷಣಗಳಿಗೂ ಅವುಗಳ ನಡುವೆ ಸಣ್ಣ ಒಂದಕ್ಕೊಂದು ಏನಾದ್ರೂ ವ್ಯತ್ಯಾಸ ಕಂಡ್ರೆ ಅಲ್ಲೂ ಕೂಡ ವ್ಯತ್ಯಾಸ ಇಲ್ಲ. ಶುದ್ಧ ಸ್ವರೂಪ ಇತ್ಯಾದಿ ಅಭೇದ ಸೇವೆ ದರ್ಶನ. ಶುದ್ಧ ಸ್ವರೂಪನಾಗಿ ಭಗವಂತನನ್ನ ಚಿದಾನಂದಾತ್ಮಕನಾಗಿ ಚಿಂತನೆ ಮಾಡುವಾಗಲೂ ನೇಹ ನಾನಾಸ್ತಿ ಕಿಂಚನ ಅನ್ನೋದೇ ಹೇಳುವಂತಹ ಮಾತು. ಇದು ಹೊರತುಪಡಿಸಿ ಬೇರೆ ಯಾವ ಸಂಗತಿಯೂ ಕೂಡ ಅವತಾರಗಳಲ್ಲಾಗಿ ಅದನ್ನೇ ಪೂರ್ಣಮತಃ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಅಂತನ್ನುವಂತಹ ಶಾಂತಿ ಮಂತ್ರ ಕೂಡ ಭಗವಂತನ ಬಗ್ಗೆ ಹೇಳುವುದು ಇದೇ ಮಾತನ್ನ ಅಂತ ಅಲ್ಲಿ ನಿರೂಪಣೆ ಮಾಡ್ತಿದ್ದಾರೆ. ಮುಂದೋಗೋಣ. ಚೂರು ಕೆಳಗೆ ಬಾ. ಕರೆಕ್ಟ್. ಅಪೃಥಕ್ ದೃಷ್ಟಿ ಅಷ್ಟು ಬೇಡ. ಅಪೃಥಕ್ ದೃಷ್ಟಿ ನಿಯಮ ಬಲಜ್ಞಾನಾಧಿಕಸ್ಯ ಚ. ಪ್ರತ್ಯೇಕವಾದ ದೃಷ್ಟಿ, ಬಲ ಬೇರೆ, ಜ್ಞಾನ ಬೇರೆ, ಆನಂದ ಬೇರೆ ಅಂತ ಎಲ್ಲೂ ಇಲ್ಲ. ಗುಣಗಳಿಗೂ ಕೂಡ ಒಂದಕ್ಕೊಂದು ಐಕ್ಯಂ ವಾಕ್ಯ ವಿಶೇಷಾಣ ಪೃಥಕ್ ದೃಷ್ಟಿವ ತನ್ನತು. ಈ ಲೋಕದಲ್ಲಿ ನಮ್ಗೆ ಒಂದು ಗುಣ ಮತ್ತೊಂದು ಗುಣಕ್ಕೆ ಸಂಬಂಧವನ್ನ ಅಂದ್ರೆ ಐಕ್ಯವನ್ನು ಹೇಳಿ ಕಷ್ಟ. ಆ ಗುಣ ಇದೆ, ಈ ಗುಣ ಇಲ್ಲ, ಈ ಗುಣ ಇದ್ರೆ ಆ ಗುಣವೂ ಇದ್ದ ಹಾಗೆ ಅಂತ ಹೇಳಿ ಬರುವುದಿಲ್ಲ. ದೇವರಲ್ಲಿ ಆನಂದ ಇದೆ ಅಂದ್ರೆ ಜ್ಞಾನವೂ ಇದ್ದೇ ಇದೆ, ಜ್ಞಾನ ಇದೆ ಅಂದ್ರೆ ಬಲವೂ ಇದ್ದೇ ಇದೆ. ಗುಣಗಳಿಗೆ, ಗುಣಿಗಳಿಗೆ, ಅವಯವಿಗಳಿಗೆ, ನಾಮ ಮತ್ತು ರೂಪಗಳಿಗೆ, ಇದೆಲ್ಲದಕ್ಕೂ ಕೂಡ ಒಂದಕ್ಕೊಂದು
ವಿಶಿಷ್ಟವಾದ ತಾದಾತ್ಮ್ಯ ಇದೆ. ವಿಶೇಷ ಹೇತ್ವಭಾವೇಪಿ ವೈವಿಧ್ಯಂ ಕಥ್ಯತೆ ಯದಿ. ಏನೂ ಕಾರಣ ಇಲ್ಲದೆ ಅದರಲ್ಲಿ ಎರಡು ಬೇರೆ ಬೇರೆ ಅಂತ ಹೇಳುವುದಾದ್ರೆ, ಹೀಗೆ ಎಲ್ಲಾ ಅಂಶದಲ್ಲೂ ನೂರು ತುಂಡು ಮಾಡಿ ದೇವರ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಯೋಚನೆ ಮಾಡಿಕೊಳ್ಳಬಹುದು. ದೇವರ ಬಗ್ಗೆ ವೈವಿಧ್ಯ ಅನ್ನೋದನ್ನ ಹೇಳಲಿಕ್ಕೆ ಏನೂ ಕಾರಣ ಇಲ್ಲ. ಎಲ್ಲ ಕಾಣುವಂತ ಗುಣಗಳ ವ್ಯತ್ಯಾಸಗಳು ಏನಾದರೂ ಇದ್ರೂ ಕೂಡ ಅದು ವಿಶೇಷ ಬಲಾತ್ ಅದರ ವ್ಯವಹಾರ ಕೂಡುತ್ತೆ. ಆದ್ರೆ ಆ ವ್ಯವಹಾರದ ಬಲ ಐಕ್ಯಕ್ಕೆ ಏನು ತೊಂದರೆ ಕೊಡಲ್ಲ. ಈಗ ಕೃಷ್ಣ ಮತ್ತು ರಾಮರ ಗುಣಗಳನ್ನ ಹೋಲಿಕೆ ಮಾಡುವಾಗ ಇಬ್ರು ಅಂತ ನಾವು ಮಾತಾಡ್ತೇವೆ ಅಂತಂದ್ರೆ, ರಾಮ ಸೀತೆಯನ್ನ ಬಿಡಿಸ್ಕೊಂಡು ಬಂದ, ಕೃಷ್ಣ ರುಕ್ಮಿಣಿಯನ್ನ ಕರ್ಕೊಂಡು ಬಂದ ಅಂತ ಮಾತಾಡುವಾಗ ಆ ದೃಷ್ಟಿಯಿಂದ ವ್ಯವಹಾರದಲ್ಲಿ ಇಬ್ರು ಅಂತ ಇದ್ರು ಕೂಡ ವ್ಯಕ್ತಿ ಒಬ್ಬನೇ. ಇಲ್ಲ ಕೃಷ್ಣ ರಥದಲ್ಲಿ ಹೋಗಿ ಕರ್ಕೊಂಡ್ಬಂದ, ಇವನು ನಡ್ಕೊಂಡು ಹೋಗಿ ಕರ್ಕೊಂಡ್ ಬಂದ, ಅದರಿಂದಾಗಿ ಇದು ಬೇರೆ ಬೇರೆ ಅಂತ ಹೀಗೆ ಹೇಳಲಿಕ್ಕೇನು ಲಾಜಿಕ್ ಅಲ್ಲ ಅದು. ಆ ಕಥೆಯಲ್ಲಿ ರಾಮ ವನವಾಸದ ನಿಯಮದಲ್ಲಿದ್ದ, ಅದರಿಂದಾಗಿ ಅವನು ಅಯೋಧ್ಯೆಯಿಂದ ನಡ್ಕೊಂಡೇ ಬಂದ. ಕೃಷ್ಣನಿಗಂತ ನಿಯಮ ಯಾವುದು ಇರ್ಲಿಲ್ಲ, ಅದರಿಂದಾಗಿ ರಥದಲ್ಲಿ ಹೋಗಿ ಬಿಡಿಸ್ಕೊಂಡು ಬಂದ. ಲೋಕದ ಲಾಜಿಕ್ಕೆ ಸಾಕು. ಅದಕ್ಕಿದ್ರು ಬೇರೆ ಬೇರೆ ಆಗಿದ್ರೆ ಮಾತ್ರ ಕಥೆಯನ್ನು ಕೂಡಿಸ್ಬೇಕು ಅನ್ನೋದಕ್ಕೆ ಏನು ಕಾರಣ ಇಲ್ಲ. ಕಲ್ಪನಾ ಗೌರವ ಅನ್ನೋದು ಒಂದಕ್ಕೊಂದು ಹೇಳ್ತಾ ಅದು ಎಂಡೇ ಇಲ್ಲ, ಎಂಡ್ಲೆಸ್. ದೋಷಾಹ ತತ್ರ ಅಸಂಗತಾಃ. ಕಲ್ಪನಾ ಗೌರವ ಬರುತ್ತೆ. ನೀವು ಹೀಗೆ ಬೇರೆ ಒಂದೇ ವ್ಯಕ್ತಿಗೆ ಬೇರೆ ಬೇರೆ ಕಾಲದಲ್ಲಿ ಹೆಸರು ಬೇರೆ ಬೇರೆ ಇದೆ ಅಂತೆಲ್ಲ ಹೇಳಿದ್ರೆ ಏನೇನೋ ವಿಷಯಗಳನ್ನೆಲ್ಲ ಒಪ್ಕೊಳ್ಬೇಕಾಗುತ್ತೆ ಅಂತ ಹೀಗೆ ದೋಷಗಳನ್ನು ಹೇಳಲಿಕ್ಕೆ ಹೋದ್ರೆ ಅತಿ ಸಂಗತ. ಅದಿಲ್ಲದೆ ಇದ್ರೂ ಕೂಡ ಎಲ್ಲ ನಡೆದು ಹೋಗುತ್ತೆ. ನೈಕತ್ವಂ ನಾಪಿ ನಾನಾತ್ವಂ ನಿಯಮಾದಸ್ತ್ಯ ಚೇತನೆ. ನಿಯಮಾತ್ ಅಸ್ತಿ ಅಚೇತನೆ. ಭೇದಾಭೇದೌ ಅನುಭವಾತ್ ಅತಸ್ತತ್ರಾನ್ಯಥಾಗತೇ ಏಕೋಹಮನ್ಯತೋನ್ಯಶ್ಚೇತ್ ಕೇವಲೇವ ವ್ಯವಸ್ಥಿತೌ ಭೇದಾಭೇದೌ ಚೇತನೇಷು ತಸ್ಮಾನ್ ನೈಕ ಪ್ರಕಾರತ. ಈ ಭೇದಾಭೇದ ಅಂದ್ರೆ ಅದು ಕೆಲವು ವಿಷಯದಲ್ಲಿ ಒಂದೇ, ಕೆಲವು ವಿಷಯದಲ್ಲಿ ಬೇರೆ ಅಂತ ಹೀಗೇನೋ ಒಂದು ವ್ಯವಸ್ಥೆ. ದೇವರಲ್ಲಿ ಹೀಗೆ ಹೇಳ್ಬೋದಲ್ವಾ, ಕಾಲದ ವ್ಯವಸ್ಥೆಯಿಂದ ಬೇರೆ, ವ್ಯಕ್ತಿ ವ್ಯವಸ್ಥೆಯಿಂದ ಒಬ್ಬನೇ. ಅದಕ್ಕೆ ಹೇಳಿದ್ರು ರಾಮನ ರೂಪ ಕೃಷ್ಣಾವತಾರ ಕಾಲದಲ್ಲೂ ಇದೆ. ಅವತಾರ ಸಮಾಪ್ತಿ ಮಾಡಿದ್ದು ಅಂದ್ರೆ ಕಣ್ಣಿಗೆ ಕಾಣಿಸದೆ ಹೋದದ್ದಷ್ಟೇ ಹೊರತು ನೀವು ದೇಶದ ವ್ಯವಸ್ಥೆಯಿಂದ ಆ ರೂಪ ಇಲ್ಲ ಅಂತ ಹೇಳಿದ್ರೆ ದೇವರ ಗುಣವನ್ನ ಕಮ್ಮಿ ಮಾಡಿದ ಹಾಗೆ. ಎಲ್ಲಾ ಕಾಲದಲ್ಲೂ ಎಲ್ಲಾ ರೂಪಗಳು ಇದ್ದೇ ಇರ್ತವೆ. ಅದಕ್ಕೆ ಕೃಷ್ಣ ಅಂದ್ರೆ ರೂಪ ಇವಾಗ ಇಲ್ಲ ಅಂತ ಅರ್ಥ ಅಲ್ಲ. ಈಗಲೂ ಒಬ್ಬ ಭಕ್ತ ಕೃಷ್ಣ ರೂಪವನ್ನು ಅನುಸಂಧಾನ ಮಾಡಿದ್ರೆ, ಎಲ್ಲಿ ಕೂತು ಅನುಸಂಧಾನ ಮಾಡಿದ್ರು ಅವನ ದರ್ಶನವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಾಗಿ ಭೇದಾಭೇದವನ್ನು ಒಪ್ಪಿ ಅದರ ಈ
ಕೆಲವು ಕಡೆ ಒಂದು ವ್ಯವಹಾರದಲ್ಲಿ ಬೇರೆ ಬೇರೆ ಅಂತ ಕಾಣುವುದಕ್ಕೆ ಬೇಕಿರುವ ನಾನಾತ್ವವನ್ನು ಒಪ್ಪಿಕೊಳ್ಬಹುದು ಅಂತ ಹೇಳಬೇಕಾದ ಅಗತ್ಯ ಇಲ್ಲ. ಈ ಅಚೇತನ ವಸ್ತುಗಳಲ್ಲಿ ಮಾತ್ರ ಕೆಲವೊಂದು ಸರ್ತಿ ಅಂತ ಮಾತುಗಳು ಬರ್ತವೆ. ಭೇದಾಭೇದವು ಅನುಭವಾತ್ ಅತಃ ತತ್ರಾನ್ಯಥಾಗತೇ. ಬೇರೆ ಕಡೆ ಲೋಕದಲ್ಲಿ ಚೇತನದ ವಿಷಯದಲ್ಲಿ ಒಪ್ಕೊಳ್ಬೇಕು. ಆದ್ರೆ ಭಗವಂತ ಏಕೋಹಂ, ಬೇರೆ ಎಲ್ಲ ವಸ್ತುಗಳಿಗಿಂತ ನಾನು ಬೇರೆ, ಆದ್ರೆ ನನ್ನಲ್ಲಿ ಎಷ್ಟೆಲ್ಲ ರೂಪಗಳಿದೆ ಅದರೆಲ್ಲ ನಾನೇ, ಅದು ಬೇರೆ ಅಲ್ಲ ಅನ್ನುವ ಅಂಶ ಸ್ಪಷ್ಟವಾಗಿ ಅವನಿಗೂ ಬಂದಿದೆ, ಅವನನ್ನು ಕಂಡವರಿಗೂ ಗೊತ್ತಾಗಿದೆ. ಏಕನಿತ್ಯೇವ ಯಜ್ಞಾತಂ ಬಹುತ್ವೇನೇವ ತತ್ಪುನಃ ಪಟಾಜ್ಞಂ ಜ್ಞಾಯತೆ ಯಸ್ಮಾತ್ ವೇದಾಭೇದೋ ಕುತೋ ನ ತತ್ ತಂತುಭ್ಯೋನ್ಯ ಪಟಃ ಸಾಕ್ಷಾತ್ ಕಸ್ಯ ದೃಷ್ಟಿಪ್ರಸಂಗತಃ ಅನನ್ಯಶ್ಚೇತ್ ತಂತುಭಾವೇ ಪಟಾಭಾವೇ ಕುತೋ ಭವೇತ್. ಸಾಕು, ಇನ್ನೊಂಚೂರು ಮುಂದೆ ಬೇರೆ ವಿಷಯ ಜೊತೆಗಿದೆ. ನಾಳೆ ಇದರ ವಿಚಾರವನ್ನ ಅನುಸಂಧಾನ ಮಾಡೋಣ. ಶ್ರೀಹರಿಪ್ರಿಯದ ಶ್ರೀಕೃಷ್ಣ.